ಅದಕ್ಕೆ ನಾವು ಮೊನ್ನೆ ಈ SITಗೆ ರಚನೆ ಆಗಿರುವಂಥದ್ದು ಯಾವುದುಂಟು ಅದು ಅಲ್ಲಿ ಆಗಿರುವಂಥ ಇದು ಯಾವುದು ಅಸಹಜ ಸಾವುಗಳು ಇದಕ್ಕೆ ಸಂಬಂಧಪಟ್ಟಂತೆ ನಿಜವಾಗಿಯೂ ಕೂಡ ಎಲ್ಲ ಅಕ್ರಮಗಳ ಅನ್ಯಾಯಗಳ ದೌರ್ಜನ್ಯಗಳಲ್ಲಿ ಅತಿ ಕ್ರೂರವಾಗಿರುವಂಥದ್ದು ಇದು ಟಾಪ್ ಇರುವಂಥದ್ರಲ್ಲಿ ಅಕ್ರಮಗಳ ಪೈಕಿ. ಹಾಗೆಯೇ ನಾವು ಮೊನ್ನೆ ಏನು ಹೇಳಿದೆವೋ ನಮ್ಮ ಮಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿಕೊಂಡು ಹೇಳಿದೆವು, ನಮ್ಮ ಸತ್ಯಮೇವ ಜಯತೆ ಒಕ್ಕೂಟದಲ್ಲಿ ರಾಜ್ಯ ಸಂಚಾಲಕರಲ್ಲಿ ಲಕ್ಷ್ಮೀಶ್ ತೋಳ್ಪಡೆಯವರು ಇದ್ದಾರೆ, ಡಾಕ್ಟರ್ ನರೇಂದ್ರ ನಾಯ್ಕರು ಇದ್ದಾರೆ, ಭಾರತೀಯ ಮಜದೂರ್ ಸಂಘದ ಮಾಜಿ ಅಧ್ಯಕ್ಷರು ವಿಶ್ವನಾಥ್ ಶೆಟ್ಟರು ಕೂಡ ಇದ್ದಾರೆ, ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಅಧ್ಯಕ್ಷರು ರಾಘವೇಂದ್ರಾಚಾರ್ಯರು ಕೂಡ ಇದ್ದಾರೆ. ಹೀಗೆ ಎಲ್ಲರೂ ಕೂಡ ಒಂದು ಸಂಚಾಲಕರಿಗೆ S ಕುಮಾರ್ ಅಂತ ಹಿಂದೂ ಮಜದೂರ್ ಸಭಾದ ಉಪಾಧ್ಯಕ್ಷರು, ಫೇವರ್ಡ್ ಅಂತ ರಾಜ್ಯ ಮಟ್ಟದ ಒಂದು ವಾಲಂಟಿಯರ್ ಆರ್ಗನೈಸೇಷನ್ ನೆಟ್ವರ್ಕ್ ಇದೆ, ಅದರದ್ದು ಮಾಜಿ ಅಧ್ಯಕ್ಷರು ಶಿವರಾಜೇಗೌಡ ಅಂತ ವಕೀಲರು ಅವರು. ಹೀಗೆ ಇವರೆಲ್ಲ ಇರುವಂಥದ್ದು ನಮ್ಮ ಸತ್ಯಮೇವ ಜಯತೆ ಒಕ್ಕೂಟದಲ್ಲಿ ನಮ್ಮದೊಂದು ನಿಲುವಿದೆ, ಒಂದು ಭಾಳ ಸ್ಪಷ್ಟ ಇದೆ. ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಭಾಳ ಶೋಷಣೆಯ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ, ಇದು ನಮ್ಮ ಬೇಸ್ ಲೈನ್. ಅದು ಯಾರ ವಿರುದ್ಧ ಅಂದರೆ ಎಲ್ಲದಕ್ಕೂ ನಾವು ಹೋಗೋದಿಲ್ಲ, ಹೆಗ್ಗಡೆ ಅವರ ವಿರುದ್ಧಕ್ಕೆ ಮಾತ್ರ ಲಿಮಿಟೆಡ್, ಎಲ್ಲದಕ್ಕೂ ಮಾಡುವಷ್ಟು ನಮಗೆ ಶಕ್ತಿ ಇಲ್ಲ. ಅಲ್ಲಲ್ಲಿ ಇರುವವರು ಅವರವರು ಅದನ್ನು ಮಾಡ್ಬೋದು, ಇಲ್ಲ ಎಲ್ಲ ಇದ್ದರ್ಥ ಮಾಡಿ. ಸೊ ಇದ್ರ ಬಗ್ಗೆ ನಾವು ಮಾಡ್ತಿದ್ದೆ. ಹಾಗೆ ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ನಾವು ಹೇಳಿದೆವು, ಇದರ ಒಟ್ಟಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 2,500 ಎಕರೆ ಭೂ ಹಗರಣದ ಒಂದು ತನಿಖೆಗಾಗಿ ವಿಶೇಷ ಆಯೋಗ ಅಥವಾ ತಂಡ SIT ಅಥವಾ ತನಿಖಾ ಆಯೋಗ ರಚನೆ ಮಾಡಬೇಕಂತ. ಇದು ಭೂಮಿಗೆ ಸುಮಾರು, ಇದು ನಾವು ಟೋಟಲ್ ಮಾಡಿದ್ರೆ ಸುಮಾರು 2,500 ಆಚೆ ಈಚೆ ಬರುತ್ತೆ. ಯಾಕಂದರೆ ಇವರಿಗೆ ಸರ್ಕಾರ ಮಂಜೂರು ಮಾಡಿರುವಂಥದ್ದೇ ಒಂದು 200 ಎಕರೆಗಿಂತ ಜಾಸ್ತಿ ಇದೆ ಬೇರೆ ಬೇರೆ ಉದ್ದೇಶಕ್ಕೆ. ಈಗ ಮೊನ್ನೆ ನಾನು ಅಲ್ಲಿ ಅವು ಅದೇ ಉದ್ದೇಶಗಳಿಗೆ ಬಳಕೆ ಆಗ್ತಿದೆಯೋ ಗೊತ್ತಿಲ್ಲ. ಅಲ್ಲ, ನಾನು ಕಂಪ್ಲೇಂಟ್ ಮಾಡಿದೆವು ಅಂತ ಬಳಕೆ ಆಗ್ತಾ ಇಲ್ಲ. ಈಗ ನಿನ್ನೆ 4 ದಿವಸದ ಹಿಂದೆ ನಾನು TB ಸೆನೆಟರ್ ನಮ್ಮ ಉಜಿರೆ ಲಾಯಲದಲ್ಲಿ ಹೋಗಿ ಅದರ ಎಂಟೈರ್ ವೀಡಿಯೋ ಸುತ್ತು ಒಂದು ರೌಂಡ್ ಹೋಗಿ ತಗೊಂಡು ಬಂದೆ. TB ಸೆನೆಟೋರಿಯಂ 2004ರಿಂದಲೇ TB ಆಸ್ಪತ್ರೆ ಇಲ್ಲ, ಬಂದು. ಯಾಕಂದರೆ ಸರ್ಕಾರದ ಪಾಲಿಸಿ, ಸರ್ಕಾರ ಈಗ ಮಾಡ್ತಾಯಿದೆ. TB ಸೆನೆಟೋರಿಯಮಿಗೆ ಕೊಟ್ಟ 6 ಎಕರೆ ಪ್ಲಸ್ 6 ಎಕರೆ 80 ಸೆಂಟ್ಸ್, 12 ಎಕರೆ 80 ಸೆಂಟ್ಸು ನೋಡಿದ್ರೆ ಒಂದು 20 ಎಕರೆ ಇರ್ಬೋದು, ಎಂಕ್ರೋಚ್ಮೆಂಟ್ ಎಲ್ಲ ಇದೆ. ಫುಲ್ಲು ತೆಗೆದೆವು, ಫುಲ್ಲಲ್ಲ ಎರಡು ಸೈಡ್ನಲ್ಲಿ ನೋಡಬೇಕಾದ್ರೆ ಅಲ್ಲಿ ಎಲ್ಲವೂ ಕೂಡ ಅಲ್ಲಿ ಗಿಡ ಮರಗಳೆಲ್ಲ ಬೆಳೆದಿದೆ. ನಾನು ನೋಡಿರುವಂಥದ್ದು 40 ವರ್ಷದ ಹಿಂದೆ. ಅಲ್ಲಿ ಮಂಗನ ಕಾಯಿಲೆ ಆಸ್ಪತ್ರೆ, TB ಸೆಂಟರ್ ಮಂಗನ ಕಾಯಿಲೆ ಆಸ್ಪತ್ರೆ ಮಾಡಿದಿತ್ತು, ನಾವು ಅದರಲ್ಲಿ ಇನ್ವಾಲ್ವ್ ಇದ್ದೆವು. ಆಗ ಅದನ್ನು ನೋಡಿದಾಗ ನೋಡಬೇಕಾದ್ರೆ ಅದೀಗ TBS ಇಲ್ಲವೇ ಇಲ್ಲ. ನಾವು ಕಂಪ್ಲೇಂಟ್ ಮಾಡಿದ್ದಕ್ಕೆ DC ರವಿಕುಮಾರ್ ಅಂತಿದ್ದರು, ಅವರೊಂದು ಮಾಡಿದರು ಆರ್ಡ್ರ್. ಅಲ್ಲಿ ಈಗ ಮಧ್ಯವರ್ಜನ ಶಿಬಿರ ಮಾಡ್ತಾರೆ. ನಿಮಗೆ ಮಧ್ಯವರ್ಜನ ಶಿಬಿರ ಮಾಡಬೇಕು ಅಂತ ಹೇಳಿದ್ರೆ ಒಂದು 5 ಸೆಂಟ್ಸ್ ಇದೆ, 10 ಸೆಂಟ್ಸ್ ಇದೆ, ಇಲ್ಲಿ ಒಂದು ಕಟ್ಟಡವನ್ನು ಕಟ್ಟಿಬಿಡಿ. 12 ಎಕರೆ 80 ಸೆಂಟ್ಸ್ ಜಾಗ. ಇದರ ದಲಿತರಿಗೆ ಅದು ಬರಬೇಕಾಗಿರೋಂಥದ್ದು 50%, ಬಾಕಿ ಯೋಧರಿಗೆ ಮತ್ತು ನಿವೃತ್ತಿ ಯೋಧರಿಗೆ ಬಾಕಿಯವರಿಗೆ ಕೊಡಬೇಕಾಗಿರೋಂಥದ್ದು. ಈ ಭೂಕುಬೇರನಿಗೆ ಯಾಕೆ ಕೊಡಬೇಕು ಅದನ್ನು? ಆ 14 ಎಕರೆ 65 ಸೆಂಟ್ಸು ಕೂಡ ಕೊಟ್ಟಿರುವಂಥದ್ದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅಂತ ಮಾಡಿದ್ದಾರೆ. ಈಗ ಅದು ಕೊಟ್ಟದ್ದು ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಸಂತೋಷದಿಂದ ಕಾಲ ಕಳೆಯಲು ಹೂದೋಟ ಮತ್ತು ಮೃಗಾಲಯ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಕೊಟ್ಟದ್ದು 14 ಎಕರೆ 65 ಸೆಂಟ್ಸು. ಈ ಸೌಜನ್ಯ ಇದಾದ ಮಣ್ಣಂತ ಅಲ್ಲಿ ಎದುರುಗಡೆ ಇರುವಂಥದ್ದು ಕೊಟ್ಟ ಉದ್ದೇಶ ಅದು, ಇವರೇ ಬರೆದು ಕೊಟ್ಟಿರುವಂಥದ್ದು, ಸ್ಯಾಂಕ್ಷನ್ಡ್ ಅದು. ಇವರು ಅದನ್ನು ತಿದ್ದಿ ತಹಸೀಲ್ದಾರಿಂದ ಅದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅಂತ ಮಾಡಿದ್ರಲ್ಲ, ತಿದ್ದಿದ್ದು ಉಂಟು. ಅವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಜಾಗ ಬೇಕು ಅಂದ್ರೆ ಅದೇ ಹೇಳ್ಬಿಟ್ಟು ಅದಕ್ಕೆ ಅಪ್ಲೈಮೆಂಟ್ ಮಾಡಿ ತಗೊಳ್ಬೋದಲ್ಲ, ಅದಕ್ಕೆ ಅಪ್ಲೈ ಮಾಡಿ ತಗೊಳ್ಬೋದಲ್ಲ. ಇದು ದೇವರಿಗೆ ಕಮರ್ಷಿಯಲ್ ಆಗಿಬಿಡುತ್ತಲ್ಲ ಸರ್. ಹಾಂ, ಪ್ರಕೃತಿ ಚಿಕಿತ್ಸಾಲಯ ಅಂದ್ರೆ ಇವರು ಚಾರ್ಜ್ ಮಾಡ್ತಾರಲ್ಲ, ಚಾರ್ಜ್ ಮಾಡ್ತಾರೆ, ಕಮರ್ಷಿಯಲ್ ಆಗುತ್ತೆ. ಇದು ವಾಯು ವಿಹಾರ ಅದು ಅಂತಂದ್ರೆ ಅದಕ್ಕೆ ಹಾಗಾಗಿ ಅದು ಕೊಡಕ್ಕೆ ಬರಲ್ವಲ್ಲ. ಹಾಗೆ ಇವರು ಮೋಸ ಮಾಡಿರುವಂಥದ್ದು. ಈಗ ಅದು ತಿದ್ದಿದ್ದಾರೆ ಆರ್ಡ್ರ್. ಇವತ್ತಿಗೂ ಕೂಡ ಡಿಸ್ಟ್ರಿಕ್ಟ್ ನಾವು ಮಾಹಿತಿಯಲ್ಲಿ ತಗೊಂಡಿದ್ದೇವೆ, ಅದು ಹೂದೋಟ ಮತ್ತು ಮೃಗಾಲಯಕ್ಕೆ ಅಂತೇಳಿಯೇ ಇದೆ. ಇಲ್ಲಿ ಇದನ್ನು ತಿದ್ದಿಬಿಟ್ಟು ಅದನ್ನು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಅಂತ ಮಾಡಿದ್ದಾರೆ. ಒಳ್ಳೆ ಕಮರ್ಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಮಾಡ್ತಾ ಇದ್ದಾರೆ. ಭಕ್ತರಿಗೆ ಮೋಸ, ದೇವರಿಗೆ ಮೋಸ, ಸರ್ಕಾರಕ್ಕೆ ಮೋಸ, ಎಲ್ಲ ಸುಳ್ಳುಗಳ ಮೇಲೇ ಕಟ್ಟಿದ ಸಾಮ್ರಾಜ್ಯ ಇದು ಪೂರ್ತಿ. ಈಗ ಕೋರ್ಟ್ಗಳದ್ದು ಗಮನಿಸಲ್ವ ಸರ್? ಈಗ ಹೋಗ್ತದೆ ಅದೀಗ. ಇಲ್ಲಿ ಒಬ್ಬರು DC ಕಣ್ಣಿಗೆ ಕಾಣಂಗೆ, ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣಂಗೆ ಇದೆಯಲ್ಲ ಸಾಕ್ಷ್ಯ. ಈಗ ಇಲ್ಲಿ ಕೋರ್ಟ್ಗಳಿಗೆ ಹೋದಾಗ ಏನಾಗ್ತಂತೆ, 6 ಕೇಸ್ಗಳು ಇಂಥದ್ದೆಲ್ಲ, ಇದು TB ಸೆಂಟರ್ ಮೇಲಿದೆ, ಅತಿಥಿ ಗೃಹದಿದೆ, ಈ ಪ್ರಕೃತಿ ಚಿಕಿತ್ಸಾಲಯದಿದೆ, ಈ ಸಮಾಜ ಮಂದಿರ ಬಿಲ್ಡಿಂಗ್ ಇದೆ, ಅಲ್ಲಿ 49 ಸೆಂಟ್ಸ್ ಸ್ಥಳ ಇದು ಸರ್ಕಾರಿ ಸ್ಥಳ, ನಕ್ಷೆ ಪ್ರಕಾರವೂ ಇದೆ, ಎಲ್ಲ ಇದೆ. ಎಲ್ಲ ಕೇಸ್ಗಳನ್ನು ಹಿಂದಿನ 3 DC ಕೂಡ DC ಕೋರ್ಟಿಗೆ ಹಾಕಿದ್ರು. ರಂಜನ್ ರಾವ್ ಆರ್ಡರ್ ಮಾಡದೆ ಹಾಗೆ ಬಿಟ್ಬಿಟ್ರು, ರಿಸರ್ವ್ ಮಾಡಿ ಇಟ್ಬಿಟ್ರು. ಯಾಕಂತ ಹೇಳಿದ್ರೆ ಹೆಗ್ಡೆಯವರ ಪರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮೆರಿಟ್ ವೈಸ್ ಅಲ್ಲಿ ಡಾಕ್ಯುಮೆಂಟ್ ವೈಸ್ 100% ಅದನ್ನು ಆಗೋಲ್ಲ. ಆದರೆ ಈಗ ರವಿಕುಮಾರ್ ಅಂತ ಒಬ್ಬರು DC ಬಂದರು, ಅವರು ವಿದಿನ್ 2 ವೀಕ್ಸ್ ಎಲ್ಲವನ್ನು ಕೂಡ
ಡಿಸ್ಮಿಸ್ ಮಾಡಿ ಅವರಿಗೆ ಫೇವರ್ ಆಗಿ ಮಾಡಿಬಿಟ್ರು. ಆ ಬರೆದ ಆರ್ಡ್ರನ್ನು ನೋಡಿದ್ರೆ ಶಾಕ್ ಆಗುತ್ತೆ. ಒಂದು ಆರ್ಡ್ರ್ನಲ್ಲಿ ನಮಗೆ ಸಮಾಜ ವಿರೋಧಿ, ದೇಶ ವಿರೋಧಿ, ದೇಶ ಅಲ್ಲ ರಾಷ್ಟ್ರ ವಿರೋಧಿ, ಧರ್ಮ ವಿರೋಧಿ ಶಬ್ದಗಳಿದೆ ಆರ್ಡ್ರ್ನಲ್ಲಿ ಡಿಸಿದ್ದು. ಅವರು ದೇವಮಾನವ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಬೆಳೆದಿದ್ದಾರೆ, ಇದನ್ನು ನೋಡಲಿಕ್ಕೆ ಸಹಿಸಲಿಕ್ಕೆ ಆಗದೆ ಇವರೆಲ್ಲ ಈ ಥರದಲ್ಲಿ ಹಲವಾರು ಈ ಕೇಸ್ಗಳನ್ನೆಲ್ಲ ಮಾಡಿ ಏನೆಲ್ಲ ಶಬ್ದಗಳನ್ನು ಬಳಸಿ ಆಸ್ಥಾನ ಪಂಡಿತರು ಡ್ರಾಫ್ಟ್ ಮಾಡಿದ್ರೆ ಅಂಥದ್ದೊಂದು ಮಾಡಬಹುದು ಅಂತ ತಿಳ್ಕೊಂಡು ಹೇಳಿ ಆಶ್ಚರ್ಯ ಆಗುತ್ತೆ. ಈ TB ಸರೆಂಡರ್ ಆದೇಶ ರದ್ದು ಮಾಡಿದ್ರಲ್ಲಿ ಅಲ್ಲಿ ಇದು ವೈದ್ಯಕೀಯ ಶಿಬಿರಗಳನ್ನು ಮಾಡ್ತಾರೆ, ಅಲ್ಲಿ ಭಜನೆಯನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ ಆ ಆರ್ಡರ್ನಲ್ಲಿ ಎಲ್ಲ. ಅಸಂಬದ್ಧ ಅಂದರೆ ಅಸಂಬದ್ಧ ಆದೇಶಗಳು. ಯಾಕೆ ಆ DC ಎಂಥವ್ರು ಅಂತಕೊಂಡು ಎಲ್ರಿಗೂ ಗೊತ್ತುಂಟು. ಅವರಿಗಾಗಿ ಇವರೇ ತಂದಿರ್ಬೋದಲ್ಲಿ ಇದನ್ನು ಸಲಕ್ಕೆ ಸರಿ ಮಾಡುವಂಥ. ಆದರೆ ಈಗ ಅದು ಹೈಕೋರ್ಟಿಗೆ ಹೋಗ್ತದೆ. AC ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೂ ಕೂಡ ಕಳಿಸುವಂಥದ್ದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದೀಗ ಅವರಿಗೆ ದೊಡ್ಡ ಹೈಕೋರ್ಟ್ನ ರಿಟ್ ಮಾಡ್ತೇವಲ್ಲ, ದೊಡ್ಡ ರೀತಿಯಲ್ಲಿ ಅವರಿಗೆ ಪೆಟ್ಟಾಗ್ತದೆ. ಇದನ್ನು ಅವರಿಗೆ ಅದರಿಂದ ಬಚಾವಾಗ್ಲಿಕ್ಕೆ ಆಗ್ತದೆ ಅಂತ ಏನಿಲ್ಲ. ಆದರೆ ಇನ್ನೊಂದಂದರೆ ಇದನ್ನೆಲ್ಲ ಜನರ ಎದುರಿಗೆ ಇಟ್ಟಾಗ ಜನರಿಗೆ ಯಾರಿಗಾದರೂ ಗೊತ್ತಾಗ್ತಲ್ಲ ಇವ್ರು ಯಾವ ರೀತಿಯ ಮೋಸ ಮಾಡ್ತಾರೆ ಅಂತಕೊಂಡು ಹೇಳಿ. ಈಗ ಈ ಭೂಮಿಗಳನ್ನೆಲ್ಲ ಇವ್ರು ಇಟ್ಕೊಂಡು ಏನು ಮಾಡಬೇಕು? ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟರೆ ಅದು ದಲಿತರಿಗೆ 50%. ಈಗ ನಾಡಿನ ನಮ್ಮ ಇದರಲ್ಲಿ ಇದೆಲ್ಲ ಕೂಡ ಇದೆ. ಈ ಭೂಮಿ ಎಲ್ಲ ಸುಮಾರು ನೀವು ಏನು ಉದ್ದೇಶಕ್ಕೆ ತೊಗೊಂಡಿದ್ರೋ ಅದಕ್ಕೆ ಉಪಯೋಗ ಮಾಡದೆ ಸುಮ್ಮನೆ ಇಟ್ಕೊಂಡಿದ್ದೀರಾ ನೀವು, ಅದನ್ನು ದಲಿತರಿಗೆ ವಾಪಸ್ ಕೊಟ್ಟುಬಿಡಿ. ಅದನ್ನು ದಲಿತರಿಗಲ್ಲ ಸರ್ಕಾರಕ್ಕೆ, ಸರ್ಕಾರ ಅದನ್ನು ಕೊಡ್ತದೆ 50% ಅವರಿಗೆ ಬಾಕಿದ್ದು. ಈಗ ದಲಿತರಿಗೆ ಎಂಥ ನಾವೊಂದು ಅಧ್ಯಯನ ಮಾಡಿದ್ದೇವೆ ನೋಡಿ, ಹೊರಬಿಂದುವಿನಿಂದ ಕೇಂದ್ರ ಬಿಂದುವಿನಿಗೆ ಅಂತ. ಇದು ಬೆಳ್ತಂಗಡಿ ತಾಲೂಕಿನ ದಲಿತರದೊಂದು ಅಧ್ಯಯನ. ಈ ಅಧ್ಯಯನದ ಪ್ರಕಾರ ಅವರ ಶಿಕ್ಷಣದ್ದು, ಭೂಮಿದ್ದು, ಸರ್ಕಾರಿ ಸೌಲಭ್ಯದ್ದು ಪ್ರತಿಯೊಂದು ಕೂಡ ಇದೆ. ಇವರಿಗೆ ಇರುವಂಥ ಭೂಮಿ 2 ಸೆಂಟ್ಸಿನಿಂದ 1 ಎಕರೆ ಒಳಗೆ 80% ಮಂದಿಗಿರುವಂಥದ್ದು ಭೂಮಿ ಅಷ್ಟೇ. ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇವರು ಹೇಗೆ ಅಭಿವೃದ್ಧಿ ಇದರ ಮುಖಾಂತರ, ಕೃಷಿಯ ಮುಖಾಂತರ ಆಗುವಂಥದ್ದು? ಅಂಥಲ್ಲಿ ಇಂಥ ದೊಡ್ಡ ಭೂಮಾಲಕರಿಗೆ ಸರ್ಕಾರ ಇಂಥ ಒಂದು ದೊಡ್ಡ ಭೂಮಿಯನ್ನೆಲ್ಲ ಅವರಿಗೆ ಕೊಟ್ಟು ಅದನ್ನು ಅವರು ಅನುಭವಿಸಾಗಿ ಮಾಡ್ತಾರೆ. ವೀರೇಂದ್ರ ಹೆಗ್ಡೆ ಅವರಿಗೆ ಬೇಕು ಅಂತ ಹೇಳಿದ್ರೆ ಖಾಸಗಿ ಸ್ಥಳವನ್ನು ಕ್ರಯಕ್ಕೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಬೇಕಾದಷ್ಟು ಅವರಿಗೆ 452 ಎಕರೆ ಧರ್ಮಸ್ಥಳ ಗ್ರಾಮದಲ್ಲಿ ಇವರ ಹೆಸರಲ್ಲಿ ಖಾತಾ ಇದೆ. 452 ಎಕರೆ ಖಾತಾ ಅಂತ ಹೇಳಿದ್ರೆ ಈಗ ಅದು ಡಿಕ್ಲರೇಷನ್ನಲ್ಲಿ ಕೊಟ್ಟಾಗ ಅವರ ಹೆಸರಿಗೆ ಆಗಿರುವಂಥ 1050 ಎಕರೆಯಲ್ಲಿ 450 ಎಕರೆ ಇರೋದು ಧರ್ಮಸ್ಥಳದಲ್ಲಿ. ಈಗ ಅಲ್ಲಿ ಅವರು ಇವರ ನಿಮ್ಮ ಏನು ಬೇಕಾದ್ರೂ ಮಾಡಿಯಪ್ಪ, TBS ಮಾಡಿ, ಪ್ರಕೃತಿಗೆ ಸಲಹೆ ಮಾಡಿ, ಇನ್ನೊಂದು ಮಾಡಿ, ಪುನಃ ಸರ್ಕಾರದ ಸ್ಥಳ ಯಾಕೆ ನೀವು ತಿಂತೀರಿ? ಮಹಾನುಂಗಣ್ಣ ಅದರ ಮೇಲೆ ಎಂಕ್ರೋಚ್ಮೆಂಟ್ಗಳು. ಅಲ್ಲಿ ನಕ್ಕೂರ್ ಅಂತ ಒಬ್ಬ ದಲಿತ ಇದ್ದಾರೆ. ಆ ದಲಿತರದ್ದು ಕೂಡ ಭೂಮಿಯನ್ನು ಅವರು ಹೆಲಿಪ್ಯಾಡ್ನ ಅಂತ ಮಾಡಲಿಕ್ಕೆ ಅದನ್ನು ಕೂಡ ಒಳಗೆ ಹಾಕಿದ್ದಾರೆ. ಕೆಲವು ಮಲೆ ಕುಟೀರದ ಭೂಮಿಯನ್ನು ಕೂಡ ಅವರಿಗೆ ಅಕ್ರಮ ಸಕ್ರಮದಲ್ಲಿ ಕೊಟ್ಟವ್ರನ್ನ ಅಲ್ಲಿಂದ ಓಡಿಸಿ ಅದನ್ನು ಕೂಡ ಅವರು ಇದು ಮಾಡಿದ್ದಾರೆ. ಈ ಥರದಲ್ಲಿ ಅಂದರೆ ಭೂಮಿ ಅಂತ ಹೇಳಿದ್ರೆ ಭೂದಾಹಿ, ಯಾವುದನ್ನು ಬಿಡಲ್ಲ. ಸೊ ಆದ್ದರಿಂದ 1-2,500 ಎಕರೆಗೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಇರ್ಬೋದು. ಸಮಗ್ರ ತನಿಖೆ ಮಾಡಲಿಕ್ಕೆ ಒಂದು ಆಯೋಗ ಮಾಡಬೇಕು. ಇದು 1ನೇದ್ದು. 2ನೇದ್ದು ಆರ್ಥಿಕ ಅಪರಾಧಿಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ತನಿಖಾ ಆಯೋಗ ಮಾಡಬೇಕು ಅಂತ. ಈ 2 ಆಯೋಗ ಮಾಡಬೇಕು. ಒಂದು ಈಗ ಈ ಒಂದು SIT, ಆಮೇಲೆ 2 SIT ಮಾಡಿ ಅಥವಾ ತನಿಖಾ ಆಯೋಗವನ್ನು ಮಾಡಿ, ಕಮಿಷನ್ ಜೊತೆಗೆ ಆರ್ಥಿಕ ಅಪರಾಧಿಗಳಿಗೆ ಅಂತ ಹೇಳಿದ್ರೆ ಈಗ ಒಂದು SKDADP ಮತ್ತು ಹಿಂದಿದ್ದು ಈಗದ್ದು SKDADP BC ಟ್ರಸ್ಟ್, 2ರಲ್ಲೂ ಕೂಡ ಆರ್ಥಿಕ ಅಪರಾಧ ಇದೆ. ಅಲ್ಲಿ ಬಡ್ಡಿ ಹೆಚ್ಚುವರಿದು ಮಾಡಿರುವಂಥದ್ದು, ಇಲ್ಲಿ ಕಮಿಷನ್ನ ಮುಖಾಂತರ ಮಾಡಿರುವಂಥದ್ದು, ಮತ್ತು ಅದರ ಆರ್ಥಿಕ ಅಪರಾಧ. 2ನೇದು ದೇವಸ್ಥಾನದ ಆದಾಯ, ಅದು ಏನಾಗ್ತಾ ಇದೆ, ಅಲ್ಲಿಯೂ ಕೂಡ ಸಾಕಷ್ಟು ಡೈವರ್ಷನ್ ಮಾಡಿರುವಂಥದ್ದು, ಬ್ಲ್ಯಾಕ್ ಆಗಿರುವಂಥದ್ದೆಲ್ಲ ಇದೆ. ಆ ಅಪರಾಧವು ಕೂಡ ಇದೆ ಸಾಕಷ್ಟು. ಸೊ ಇಂಥದ್ದು ಈಗ ಅವರ ಪ್ರಾವಿಡೆಂಟ್ ಫಂಡನ್ನು ಕೊಡದೆ ಮಾಡಿರುವಂಥದ್ದು, ಅದು ಕೂಡ ಒಂದು ಆರ್ಥಿಕ ಅಪರಾಧವೇ. ಕಾರ್ಮಿಕರಿಗೆ ಅವರು ಗ್ರ್ಯಾಚ್ಯುಟಿಯಲ್ಲಿ ಇಷ್ಟರವರೆಗೆ ರಿಜಿಸ್ಟ್ರೇ ಮಾಡಿರಲಿಲ್ಲ. ರಂಜನ್ ರಾವ್ ಅದನ್ನು ಕಂಪ್ಲೇಂಟ್ ಮಾಡಿ ಆದ ನಂತರ ಮೊನ್ನೆ 2022ನೇ ಇಸ್ವಿ ಜನವರಿ ಹೊತ್ತಿಗೆ ರಿಜಿಸ್ಟರ್ ಮಾಡಿದ್ರು. SKDADP ಟ್ರಸ್ಟ್, SKDBC ಟ್ರಸ್ಟ್, ಶಾಂತಿವನ ಟ್ರಸ್ಟ್, ಧರ್ಮೋತ್ಥಾನ ಅಲ್ಲ, SDM ಎಜುಕೇಷನ್ ಸೊಸೈಟಿ, SDM ಎಜುಕೇಷನ್ ಟ್ರಸ್ಟು, ಈ ಎಲ್ಲವನ್ನು ಕೂಡ ನೋಂದಣಿ ಮಾಡಿದ್ದು 3 ವರ್ಷದ ಹಿಂದೆ, 2 ವರ್ಷದ ಅನಿವಾರ್ಯವಾಗಿ ಅದನ್ನು ನಾವು ಇದರಲ್ಲಿ ಹಾಕಿದ್ದೇವೆ. ಅದು ರಂಜನ್ ರಾವ್ ಇದು ಮಾಡಿದ್ರು. ಮಾಹಿತಿ ಹಕ್ಕಿನಲ್ಲಿ ಕೇಳಿ ಅದನ್ನು ಕೊಡಿ ಅಂತ ಕೇಳಿ ಆದಮೇಲೆ ಮಾಡಿದರು. 1968ನೇ ಇಸ್ವಿಯಲ್ಲಿ ಶುರುವಾಗಿದೆ SDM ಎಜುಕೇಷನ್ ಸೊಸೈಟಿ. SDM ಎಜುಕೇಷನ್ ಸೊಸೈಟಿ ಅವರ ಕಾಲೇಜ್ನಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದರು, ಟೀಚರ್ಸ್ ಮತ್ತು ಈ ಥರ ಸ್ಟಾಫ್ಗಳೆಲ್ಲ. SKDADPಯಲ್ಲಿ ಅವರು ಕೊಟ್ಟ ಸಂಖ್ಯೆ ಕೇವಲ 7,000 ಅಂತ ಕೊಟ್ಟಿದ್ದಾರೆ. ಅವರೇ ಹೇಳೋ ಪ್ರಕಾರ ಭಾಷಣಗಳೆಲ್ಲ 40,000 ಎಂಪ್ಲಾಯೀಸ್ ನಮ್ಮ ಹತ್ರ ಇದಂತ ಬಾರಿ ಹೇಳ್ಕೊಂಡೆಲ್ಲ. ಇಲ್ಲಿ ಕೊಟ್ಟದ್ದು ಫೈಲ್ ಮಾಡೋದು 7,000 ಚಿಲ್ಲರೆ, ಇನ್ನು 43,000 ಎಲ್ಲಿ ಹೋಯಿತು. ಆದರೆ ಈಗ ಗ್ರ್ಯಾಚ್ಯುಟಿ ಆ್ಯಕ್ಟ್ ಪ್ರಕಾರ ನೋಂದಣಿ ಮಾಡಿದ್ದೇ ಮೊನ್ನೆ. ಇದು ಕೂಡ ಆರ್ಥಿಕ ಅಪರಾಧ.
ಪ್ರೌಢಶಿಕ್ಷಣಕ್ಕೆ ಸಂಬಂಧಿಸಿದ ಆರ್ಥಿಕ ಅಪರಾಧ, ದೇವಸ್ಥಾನದ ಆದಾಯದ ಆರ್ಥಿಕ ಅಪರಾಧ, ಇದು SKD ಎಡಿಪಿದ್ದು ಲೋನ್ ಕೊಟ್ಟಿರುವಂಥ ಆರ್ಥಿಕ ಅಪರಾಧ. ಅದಕ್ಕಾಗಿ ಈ ಆರ್ಥಿಕ ಅಪರಾಧಗಳು ಬೇರೆ ಬೇರೆ ಇದೆ ಇನ್ನೂ ಕೂಡ. ಈ ಎಲ್ಲ ಅಪರಾಧಗಳಿಗೆ ಒಂದು ಪ್ರತ್ಯೇಕವಾದ ಆಯೋಗವನ್ನು ರಚನೆ ಮಾಡಬೇಕು. ಇಡಿ ರೈಡ್ ಮಾಡಲಿಕ್ಕೆ ಆಗೋದಿಲ್ಲ ಬಿಡಿ, ದೇವಸ್ಥಾನಗಳಿಗೆ ಇವರಿಗೆಲ್ಲ ಇಡಿ ರೈಡ್ ಮಾಡಬಾರ್ದು ಅಂತಕೊಂಡು ಎಂಥದ್ದು ಉಂಟು ಅಂತಕೊಂಡು ಹೇಳ್ತಾರೆ. ಅದೇನೋ ಗೊತ್ತಿಲ್ಲ. ಆದರೆ ಇದು ಇನ್ಸ್ಟಿಟ್ಯೂಟ್ ಆಫ್ ಧರ್ಮಸ್ಥಳ ಅಲ್ವಾ? ಅವರ ಪ್ರಕಾರ ಇದು ಮಂಜುನಾಥ ಸ್ವಾಮಿ ಅಂತ ರಿಜಿಸ್ಟ್ರಿ ಆಗಲಿಲ್ಲಲ್ಲ. ಆದ್ದರಿಂದ ಈಗ ಯಾರ್ಯಾರ್ದೋ ನೀವು ಇಡಿ ರೈಡು ಇಡಿ ಅಂತ ಹೇಳ್ತೀರಿ, ದೇವರ ಲೇಬಲನ್ನು ಅಂಟಿಕೊಂಡು ಇಷ್ಟು ದೊಡ್ಡ ಒಂದು ಆರ್ಥಿಕ ಅಪರಾಧ ಮಾಡುವಂಥವರಿಗೆ ನೀವು ಯಾಕಂತ ಹೇಳಿದ್ರೆ ಅದು ನಾವು ಆಗಲೇ ಹೇಳಿದ ಹಾಗೆ ಈ ಒಂದು ಹಣದ ಹಿಂದೆ ಬಿದ್ದಿರುವಂಥ ಅಧಿಕಾರ ಇದ್ದವರಿಗೆ ಹಣ ಸಿಕ್ಕಿದ ಕೂಡಲೇ ಏನಾಗ್ತದೆ, ಅವ್ರು ಬಾಯಿ ಮುಚ್ಕೊಂಡಿರ್ಬೇಕು, ದಾಕ್ಷಿಣ್ಯಕ್ಕೆ ಒಳಪಡ್ತಾರೆ. ಅವರಿಗೆ ಹೇಗೆ ಮಾಡೋದು? ಹಣ ಬಂದ ಕೂಡಲೇ ಎಲ್ಲ ಯಾವುದು ಕೂಡ ಆಗೋದಿಲ್ಲ. ಇದು ಯಾವುದು ಇಲೆಕ್ಷನ್ ಬಾಂಡಿಗೆ ಮಾಡಿದಾಗ ಭಾರಿ ಹೇಗಾಯ್ತು, ಅದು ಕೊನೆಗೆ ರೈಡ್ ಆಗೋದು ಅಂತೇಳಿ ಹೇಳಿದ ಕೂಡಲೇ ಮತ್ತೆ ಇಲೆಕ್ಷನ್ ಬಾಂಡಿಗೆ ದುಡ್ಡು ಜಾಸ್ತಿ ಬರಲಿಕ್ಕೆ ಶುರು ಆಗ್ತದೆ. ಆಗ ರೈಡ್ ಆಟೋಮೆಟಿಕಲಿ ನಿಲ್ತದೆ. ಹಾಗೆ ಇಡೀ ರೈಡು ಅಥವಾ ತನಿಖೆ ಆಯೋಗ ಅಂತ ಹೇಳಿದ ಕೂಡಲೇ ಉಂಟಲ್ಲ, ದುಡ್ಡು ಹೋದ ಕೂಡಲೇ ಎಲ್ಲೋ ಕೂಡ ಅಲ್ಲಿ ಸ್ಥಗಿತ ಆಗ್ಬೋದು. ಆದರೆ ಯಾರು ಎಂಥದೇ ಸ್ಥಗಿತ ಮಾಡೋದು ಅದು ಆಗಿನ ಸ್ಥಿತಿ. ಈಗಿನ ಸ್ಥಿತಿಯಲ್ಲಿ ಈಗ ಯಾರೂ ಕೂಡ ಆ ಥರದ ಒಂದು ಮಾನ್ಯತೆಯನ್ನು ಕೊಡೋದಿಲ್ಲ ಮತ್ತು ಕೊಟ್ಟು ಹೋದರೆ ಅವರ ಮರ್ಯಾದೆ ಮತ್ತಷ್ಟು ಹೋಗ್ತದೆ. ಸರ್, ಕೊನೆಯದಾಗಿ ಭಾಳ ಜನ ಕೇಳ್ತಾ ಇರ್ತಾರೆ, ಇದೆಲ್ಲ ಒಂದು ನ್ಯಾಯ ಸಿಗುತ್ತಾ, ಒಂದು ಲಾಜಿಕಲ್ ಎಂಡ್ ಆಗುತ್ತಾ? ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಹೋರಾಟಗಳು ನಡೆದು ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ, ಅದು ಎಲ್ಲೋ ಒಂದು ಕಡೆ ಅದು ಯಾರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಆಗ್ತಾ ಇಲ್ಲ, ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋಂಥ ಕೂಗು ಎಲ್ಲ ಕಡೆ ಇದೆ ಸರ್. ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸರ್? ನೀವು ಹೋಪ್ಫುಲ್ಲಾಗೇ ಇದ್ದೀರಾ ಅಂತ? ನಾವು 100% ಹೋಪ್ಫುಲ್ಲೇ. ನಮಗೆ ಇದು ಹೋಪ್ಲೆಸ್ ಕೇಸ್ ಅಂತ ಯಾವತ್ತೂ ಅನಿಸೋದಿಲ್ಲ, ಯಾರಿಗೂ ಅನ್ನಿಸ್ಲೂಬಾರ್ದು. ಹೋಪ್ಫುಲ್ ಇಲ್ಲದೆ ಹೋದರೆ ಹೋರಾಟ ಮಾಡೋದು ಹೇಗೆ? ನಾವು ಆ ಶಬ್ದ ಹೋರಾಟ ಅನ್ನುವಂಥದ್ರ ಬಗ್ಗೆ ತಕರಾರಿದೆ ನಮ್ಮದು. ಹೋರಾಟ ಅಂದರೆ ಏನು ಅಂತ ಹೇಳಿ, ಹೋರಾಟ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಏನಿದ್ರು ಕೂಡ ಅದು ಒಂದು ನಮ್ಮ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ನಾವು ಹೋಗುವಂಥ ಹೆಜ್ಜೆಗಳು ಯಾವುದುಂಟೋ ಅದು ಯಾವುದೇ ರೀತಿದ್ದಿರ್ಬೋದು. ಯಾವುದೇ ಅಂತ ಹೇಳಿದ್ರೆ ಇದಲ್ಲ, ಯಾವುದು ಕಾನೂನುಬದ್ಧ ಅಲ್ಲದ, ಸಂವಿಧಾನಾತ್ಮಕ ಅಲ್ಲದ ಮಾರ್ಗಗಳು, ಸಂವಿಧಾನಾತ್ಮಕವಾಗಿರುವಂಥ ಮಾರ್ಗಗಳು ಯಾವುದುಂಟು ಅದರಲ್ಲಿ ನಾವು ಹೋಗಲೇಬೇಕು. ಇನ್ನು ಈ ಯಶಸ್ಸು ಅಥವಾ ಜಯ ಅಂತೇಳುವುದು ಅದರ ಡೆಫಿನೇಷನ್ ಒಬ್ಬೊಬ್ರದ್ದು ಒಂದೊಂದು ರೀತಿ ಇದೆ. ಎಲ್ಲರೂ ಯಶಸ್ಸು ಅನ್ನೋಕ್ಕಿಂತ ಸರ್ ನ್ಯಾಯ ಅಂತ ಅಂದ್ಬಿಡೋಣ. ನ್ಯಾಯ ಅಥವಾ ಯಾರು ಈ ಅನ್ಯಾಯ ಮಾಡಿದ್ರು ಅವರಿಗೆ ಶಿಕ್ಷೆ. ಅದೇ ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ಯಶಸ್ಸಾಗ್ತದ ಎನ್ನುವಂಥದ್ದು. ಈಗ ಅಂದರೆ ನ್ಯಾಯ ಸಿಗ್ತದೆ ಎನ್ನುವಂಥದ್ದು ಆಗ್ತದ ಎನ್ನುವಂಥದ್ದು ವಿಷಯ. ಈ ನ್ಯಾಯ ಸಿಕ್ಕುವುದು ಎನ್ನುವಂಥದ್ದನ್ನು ನೋಡುವ ದೃಷ್ಟಿಯಲ್ಲಿ ಇರ್ತದೆ ಅಂತ ಹೇಳಿ. ನಮಗೆ ಏನಂದರೆ ಹೆಗಡೆಯವರು ನಾಳೆ ಜೈಲಿಗೆ ಹೋದರು, ನ್ಯಾಯ ಸಿಕ್ಕಿತ್ತು ಅಂತ ಅಂದರೆ ಅದು ಒಂದು ಡೆಫಿನೆಟ್. ಹೆಗಡೆಯವರು ಜೈಲಿಗೆ ಹೋಗದೆಯೂ ಕೂಡ ಅವರು ಹೀಗೆ ಇದ್ದು ಕೂಡ ಶಿಕ್ಷೆ ಅನುಭವಿಸ್ತಿದ್ದಾರೆ ಅಂದರೆ ಅದು ಶಿಕ್ಷೆ ಅಲ್ವಾ? ಅವರಿಗೆ ಎಷ್ಟೋ ಎತ್ತರದಲ್ಲಿದ್ದವರು ಇವತ್ತು ಕೆಳಕ್ಕೆ ಬಿದ್ದಿದ್ದಾರೆ, ಅದು ಶಿಕ್ಷೆ ಅಲ್ವಾ? ಅವರ ಹತ್ತಿರ ಹೋಗಲಿಕ್ಕೆ ಕಾತರದಿಂದಿದ್ದವರು ಎಲ್ಲರೂ ಕೂಡ ಕಾಂಪಿಟೇಷನ್ನಲ್ಲಿದ್ದವರು ಇವತ್ತು ಯಾರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಶಿಕ್ಷೆ ಅಲ್ವಾ? ಅವರ ಕುಟುಂಬದೊಳಗೇ ಈ ಕಾರಣಗಳಿಂದಾಗಿ ಆಗ್ತಿರುವಂಥ ಒಂದು ತುಮುಲಗಳು, ಕಚ್ಚಾಟಗಳು ಅದೆಲ್ಲವೂ ಕೂಡ ಒಂದು ಶಿಕ್ಷೆ ಅಲ್ವಾ? ಈ ಎಲ್ಲ ಶಿಕ್ಷೆಗಳು ಕೂಡ ಅವರು ಅನುಭವಿಸ್ತಾ ಇದ್ದಾರೆ. ಇನ್ನು ಸ್ಪಷ್ಟವಾಗಿ ಕಾನೂನುಬದ್ಧವಾಗಿ ಸಿಕ್ಕುವಂಥ ಶಿಕ್ಷೆಯ ವಿಷಯ, ಕಾನೂನುಬದ್ಧವಾಗಿ ಶಿಕ್ಷೆಯ ವಿಷಯ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಆಗಬೇಕು. SITಗೆ ಸಂಬಂಧಪಟ್ಟಂತೆ ಈಗ ಇರುವಂಥದ್ದೇನು ಒಂದು ಇಂಟರ್ಮ್ ರಿಪೋರ್ಟು, ಫೈನಲ್ ರಿಪೋರ್ಟು ಇದಕ್ಕೆ ಹೋಗಬೇಕು. ಆಗೋದಿಲ್ಲ, ವರದಿ ಕೊಡಬೇಕು, ಇಲ್ಲ ಅಂದರೆ ಚಾರ್ಜ್ ಶೀಟ್ ಎರಡರಲ್ಲಿ ಒಂದು ಅವ್ರು ಕೊಡಬೇಕು. ರಿಪೋರ್ಟ್ ಕೊಡುವಂಥದ್ದು ಕೂಡ ಅದು ಏನೋ ಅಫಿಷಿಯಲಿ ಅದು ಏನೋ ಇದೆಲ್ಲ, ಬಟ್ ಅನ್ಅಫಿಷಿಯಲ್ ಗೊತ್ತಿಲ್ಲ ಹೇಗಂತ ಲೀಗಲಿ. ಬಟ್ ಅವರಿಗೆ ಸರ್ಕಾರಕ್ಕೆ ಒಂದು ಕೊಡಬೇಕು ಅಂತ ಇಟ್ಕೊಂಡು ಆ ರಿಪೋರ್ಟ್ನಲ್ಲಿ ಏನಿರ್ತದೆ, ಚಾರ್ಜ್ ಶೀಟ್ನಲ್ಲಿ ಏನಿರ್ತದೆ ಎನ್ನುವಂಥ ವಿಷಯ. ಇದು ಒಮ್ಮೆಗೆ ಅದು ಚಾರ್ಜ್ ಶೀಟ್ ಫೈಲ್ ಆದ ಕೂಡಲೇ ಅಥವಾ ರಿಪೋರ್ಟ್ ಕೊಟ್ಟ ಕೂಡಲೇ ಅದು ಬಹಿರಂಗಕ್ಕೆ ಬಂತು. ಆಮೇಲೆ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಆದ ನಂತರ, ಎಂಕ್ವೈರಿ ಆದ ನಂತರ ಅದು ಏನಾಗ್ತದೆ, ವಿಟ್ನೆಸ್ ಹಾಸ್ಟೈಲ್ ಆಗ್ತದೋ, ಅದು ಜಡ್ಜ್ ಯಾರು ಇರ್ತಾರೆ, ಇವರು ಪ್ರಾಸಿಕ್ಯೂಷನ್ ಹೇಗೆ ಹೋಗ್ತದೆ ಇತ್ಯಾದಿಗಳ ಮೇಲೆ ಅದೆಲ್ಲ ಡಿಪೆಂಡ್ಸ್ ಆನ್ ಇದು. ಆದರೆ ಫೈನಲಿ ನಮಗೆ ನೆಗೆಟಿವ್ ಆಯ್ತು ಅಂತದ್ದು ಇಟ್ಕೊಳ್ಳೋ ಆರ್ಗ್ಯುಮೆಂಟ್ಸ್. ಆದರೆ ಯಾವುದು ಈಗ ಚಾರ್ಜ್ ಶೀಟ್ನಲ್ಲಿ ಕಂಟೆಂಟ್ಗಳಿದೆಯೋ ಅದು ಬಹಿರಂಗ ಆಗ್ತದಲ್ಲ. ಆ ಕಂಟೆಂಟ್ಗಳು ಎಲ್ಲವೂ ಕೂಡ ಏನನ್ನು ಸೂಚಿಸಬಹುದು ಅಂತ ನಮ್ಮ ಅನಿಸಿಕೆ ಪ್ರಕಾರ ಅದೆಲ್ಲವೂ ಕೂಡ ಪೂರಕವಾಗಿ ಅಥವಾ ಅವರ ಕುಟುಂಬದವರಿಗೆ ಅವರಿಗೆ ಇಲ್ಲ. ಅದು ಖಂಡಿತವಾಗಿ ಕೂಡ ನಮ್ಮ ಕೈಗೆ ಅಸ್ತ್ರವನ್ನು ಕೊಡ್ತದೆ ಅಂತ ನಮ್ಮ ಅನಿಸಿಕೆ. ಅದರಿಂದ ನ್ಯಾಯ ಸಿಕ್ಕುವುದಿಲ್ಲ ಎನ್ನುವಂಥದ್ದು ಖಂಡಿತವಾಗಿಯೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಬಹುತೇಕ ಸಿಗ್ತದೆ, ಹೋಪ್ಫುಲ್ಲಾಗಿ ನಾವು ಇರಬೇಕು. ಒಂದು ವೇಳೆ ಆ ನ್ಯಾಯ ಸಿಕ್ಕದೆ ಹೋದರೂ ಕೂಡ ಪಬ್ಲಿಕ್ ಡೊಮೈನ್ನಲ್ಲಿ ಇವರ ಏನೀಗ ಎನ್ಕ್ವೈರಿಗಳನ್ನೆಲ್ಲ ಮಾಡಿದುಂಟು ಮೊಹಂತಿಯವರ ನೇತೃತ್ವದಲ್ಲಿ. ಈಗ ತುಂಬ ಅಲ್ಲಿ ಇಂಟರ್ನಲ್ಲಿ ತುಂಬ ಎಲ್ಲ ಆಗಿರುವಂಥದ್ದೆಲ್ಲ ನಾವು ಕೇಳ್ತೇವೆ ಎಲ್ಲ. ಬಟ್ ನಮ್ಗೆ ಇಲ್ಲಿವರೆಗೆ ಮೊಹಂತಿಯವರು ಅವರ ಇದನ್ನು ಇಂಟೆಗ್ರಿಟಿಯನ್ನು ಲೂಸ್ ಆದದ್ದು ನಮಗೆ ಕಂಡು ಬಂದಿಲ್ಲ.
ಆದ್ದರಿಂದ ಅವರ ಒಂದು ಆ ಒಂದು ಇಲ್ಲಿವರೆಗಿನ ಇಮೇಜ್ ಯಾವುದುಂಟೋ, ಇಮೇಜ್ ಅಂದರೆ ಅವರ ನಿಜವಾದ ವ್ಯಕ್ತಿತ್ವ ಯಾವುದುಂಟೋ ಉಳಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಖಂಡಿತವಾಗೂ ಕೂಡ ಅವರಿಗೂ ಇರ್ತದೆ. ಹಾಗಿದ್ದಾಗ ಈಗ ಏನು ಅಸಹಜ ಸಾವುಗಳ ಬಗ್ಗೆ ತನಿಖೆ ಆಗಿರುವಂಥದ್ದು, ಮಿಸ್ಸಿಂಗ್ ಕೇಸ್ ತನಿಖೆ ಆಗಿರುವಂಥದ್ದು, ಪೊಲೀಸ್ನವ್ರನ್ನ ತನಿಖೆ ಆಗಿರುವಂಥದ್ದು, ಮಾಬಲ್ ಶೆಟ್ಟರ್ ತನಿಖೆ ಆಗಿರುವಂಥದ್ದು, ಇನ್ನೀಗ ಕೆಲವು ಆಗಲಿಕ್ಕೆ ಬಾಕಿ ಇರುವಂಥದ್ದು, ಇದೆಲ್ಲವೂ ಕೂಡ ಬಂದು ಆ ರಿಪೋರ್ಟ್ನೊಳಗೆ ಸೇರಿದಾಗ, ಚಾರ್ಜ್ ಶೀಟ್ನಲ್ಲಿ ಸೇರಿದಾಗ ಅದೆಲ್ಲವೂ ಕೂಡ ನಾಳೆ ಕೋರ್ಟ್ನಲ್ಲಿ ನಿಲ್ಲದೆ ಹೋದರೂ ಕೂಡ ಜನತಾ ನ್ಯಾಯಾಲಯದಲ್ಲಿ ಮಾತ್ರ ಹೆಗ್ಡೆ ಅವರನ್ನು ಬಡಿಲಿಕ್ಕೆ ನಮಗೆ ಸಾಕಾಗ್ತದೆ ಅಂತ ನಮಗೆ ಒಂದು ಹೋಪ್ಸ್. ಮತ್ತು ಮೋಹನ್ ದೇವರಲ್ಲಿ ನಾವು ಕೇಳೋದು ಕೂಡ ಅಷ್ಟೇ, ಕೊಂದವರು ಯಾರು? ಈ ಮಹಿಳಾ ಸಂಘಟನೆಗಳಲ್ಲಿ ಒಂದು ಎತ್ಕೊಂಡು ಹೋಗ್ತಿರುವಂಥ ಯಾವುದೇ ಪಕ್ಷ ಇಲ್ಲ, ಎಡ ಬಲ ಅಂತ ಇಲ್ಲ, ಏನಿಲ್ಲ, ಒಂದು ರೀತಿಯಲ್ಲಿ ಕಾನ್ಸಂಟ್ರೇಟೆಡ್ ಆನ್ ಒಂದು ವಿಷಯ, ಕೊಂದವರು ಯಾರು? ಈ ಆಂದೋಲನ ಒಂದು ಒಳ್ಳೆ ರೀತಿಯಲ್ಲಿ ಶೇಪ್ ತಗೊಳ್ತಾ ಉಂಟು, ಆಂದೋಲನ ಆಗ್ತಾ ಉಂಟು. ಖಂಡಿತವಾಗಿಯೂ ಕೂಡ ಜನತೆಯಲ್ಲಿ ಅದೊಂದು ದೊಡ್ಡ ರೀತಿಯಲ್ಲಿ ಬೆಳೀತದೆ. ಇವರು ಕೂಡ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷ ಕೂಡ ಸ್ಟ್ರಾಂಗಾಗಿ ಇವರಿಗೆ ಬರೆದಿರುವಂಥದ್ದನ್ನು ಮಾಡಿದ್ದಾರೆ. ಹೀಗೆ ಈ ಒತ್ತಡಗಳು ಏನು ಆ ಕಡೆಯಿಂದ ಅವರು ಒತ್ತಡ ಇದೆ ಅಂತ ಹೇಳ್ತೇವೆ, ಅದೇ ಪ್ರಕಾರ ಜನತೆ ಕಡೆಯಿಂದ ಕೂಡ ಹೋಗ್ತಾರೆ, ಅದೇ ಪ್ರಕಾರ ಇದೆ. ಈಗ ನಾವು ಮೋಹಂತಿ ಅವ್ರ ಹತ್ರ ಕೇಳ್ಕೊಳ್ಳುವಂಥದ್ದು ಇಷ್ಟೇ, ನಿಮ್ಮ ಬಗ್ಗೆ ಸ್ವಲ್ಪ ಇದಿದೆ ಏನು, ಹೇಗಿದೆಯೋ ಒತ್ತಡಕ್ಕೆ ಮಣಿತಾರೆ ಅವರು, ಏನಾದರೂ ಆದರೆ ಹೀಗೆಲ್ಲ ಒಂದು ಅಭಿಪ್ರಾಯ ಆತಂಕಗಳಲ್ಲಿದೆ. ಆ ಆತಂಕ ನೀವು ತೆಗೆದು ಹಾಕಬೇಕು. ಯಾಕಂದ್ರೆ ನಮಗೆ ನಿಮ್ಮ ವಿಶ್ವಾಸ ಇದೆ, ನೀವು ಆ ಪ್ರಕಾರದಲ್ಲಿ ಖಂಡಿತ ಯಾವುದಕ್ಕೂ ಈಲ್ಡ್ ಆಗೋರಲ್ಲ ಅಂತೇಳಿ. ಆದರೆ ಅದನ್ನು ತೆಗೆದು ಹಾಕುವಂಥದ್ದು ನಿಮ್ಮ ಕರ್ತವ್ಯ, ಅದನ್ನು ನೀವು ತೆಗಿಲೇಬೇಕು. ಮತ್ತು ಯಾವುದೆಲ್ಲ ಕಂಡುಕೊಂಡ ಸತ್ಯಗಳು ಉಂಟೋ ಅದೆಲ್ಲ ಸತ್ಯವನ್ನು ಕೂಡ ಯಾವುದೇ ರೀತಿಯಲ್ಲಿ ನೀವು ಅದನ್ನು ಡೈಲ್ಯೂಟ್ ಮಾಡದೆ ನಿಷ್ಪಕ್ಷಪಾತವಾಗಿ ಅದನ್ನು ಹೊರಗೆ ಇಡಲೇಬೇಕು. ಮತ್ತು ಸಾಧ್ಯ ಆದರೆ ನಿಮಗೆ ಅದು ನಿಮ್ಮ ಲಿಮಿಟ್ನಲ್ಲಿ ಉಂಟೋ ಇಲ್ಲೋ ಗೊತ್ತಿಲ್ಲ, ಅದನ್ನು ಮಾಡಲಿಕ್ಕೆ ನಿಮಗೆ ಅದನ್ನು ಅವಕಾಶ ಉಂಟೋ ಇಲ್ಲೋ ಗೊತ್ತಿಲ್ಲ. ಆದರೂ ಒಂದು ಪತ್ರಿಕಾಗೋಷ್ಠಿ ಅಥವಾ ಪತ್ರಿಕೆ ಹೇಳಿಕೆ ಮುಖಾಂತರ ನೀವು ಸಾರ್ವಜನಿಕರಿಗೆ ಒಂದು ಇದನ್ನು ಕೊಡಿ. ಅಫ್ಕೋರ್ಸ್ ನಿನ್ನೆಗೆ ನೀವು ಅಫಿದಾವತ್ತನ್ನು ಈ ಹೈಕೋರ್ಟ್ನಲ್ಲಿ ಹಾಕಿದ್ರಲ್ಲಿ ಈ ಬಾಕಿ ತನಿಖೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ನೀವು ಹಾಕಿರುವಂಥ ಸ್ಪಷ್ಟವಾಗಿ ಹೇಳುವಂಥದ್ದು ಅದು ನಿಜವಾಗಿ ಸ್ವಾಗತಾರ್ಹ ವಿಷಯ. ಯಾಕಂದರೆ ಅದು ಭಾಳ ಕ್ಲಿಯರ್ ಇದೆ, ಅದೊಂದು ಬಹಳ ಜನ ಕನ್ಫ್ಯೂಷನ್ ಇತ್ತು, ಮಾಡ್ತಾ ಇದ್ದಾರೆ ಅದನ್ನು ನೀವು ಮಾಡ್ತಾ ಇದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ. ಹೌದು, ಅದನ್ನು ಸ್ಪಷ್ಟವಾಗಿ ನೀವು ಹೇಳಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಒಂದಕ್ಕೆ ಇದು ಮಾಡ್ತಾ ಇದ್ದೇವೆ, ಇನ್ನು ಮುಂದೆ ಕೂಡ ಮಾಡ್ತೇವೆ, ಮತ್ತು ಇವರಿಗೂ ಕೂಡ ನಾಟ್ ಎಟ್ ರಿಸ್ಕ್ ಅಂತ ಸಹ ಇವರಿಗೆ ಸಹ ಹೇಳಿ ಅದು ಇದೆ. ಆದರೆ ಅದರದ್ದೇ ಮುಂದುವರಿಕೆಯಾಗಿ ಇನ್ನಷ್ಟು ನೀವು ಪಬ್ಲಿಕ್ಕಿಗೆ ಸ್ವಲ್ಪ ಹೆಚ್ಚು ವಿಶ್ವಾಸವನ್ನು ಮೂಡಿಸುವ ದೃಷ್ಟಿಯಿಂದ ಹೇಳಿದರೆ ಒಳ್ಳೆಯದು. ಮತ್ತು ಮಾಡೋದಂತೂ ಮಾಡಲೇಬೇಕು. ಯಾಕಂದರೆ ಇದಕ್ಕಿಂತ ಒಂದು ಇಡೀ ದೇಶದಲ್ಲಿ ಒಂದು ಧಾರ್ಮಿಕ ಕೇಂದ್ರವಾಗಿಟ್ಟುಕೊಂಡು ಮಾಡಿರುವಂಥ ಈ ಶೋಷಣೆ ಮತ್ತು ಈ ಥರದ ಈ ಅನೈತಿಕತೆಗಳು, ಅಧರ್ಮಗಳು, ಅದರಲ್ಲೂ ಕೂಡ ಹೆಣ್ಮಕ್ಕಳನ್ನು ಈ ಪ್ರಕಾರದಲ್ಲಿ ಮಾಡಿರುವಂಥದ್ದು ಅಲ್ಲಿ ನೂರಾರು ಯಾಕೆ ಒಂದೇ ಒಂದಾದರೂ ಕೂಡ ಅದಕ್ಕೆ ಹೆಗ್ಡೆಯವರೇ ಜವಾಬ್ದಾರಿ. ನೂರಾರನ ಪ್ರಶ್ನೆ ಇಲ್ಲ, ಅಷ್ಟೇ ಒಂದೇ ಒಂದು ಆ ಕ್ಷೇತ್ರದಲ್ಲಿ ಆಗಿದ್ದರೂ ಕೂಡ ಅದಕ್ಕೆ ಹೆಗ್ಡೆಯವರೇ ನೇರವಾಗಿ ಅವ್ರು ಮಾಡಿಸಿದ್ರಂತಲ್ಲ, ಅದನ್ನು ಯಾರಂತ ತೆಗೆಯುವಂಥದ್ದನ್ನು ಕೊಂದವರು ಯಾರು ಇದೆ. ಯಾಕಂದರೆ ಧರ್ಮಸ್ಥಳದಲ್ಲಿ ಒಂದು ಎಲೆ ಅಲ್ಲಾಡಬೇಕಾದ್ರೂ ಕೂಡ ಅದು ವೀರೇಂದ್ರ ಹೆಗ್ಡೆ ಅವ್ರ ಪರ್ಮಿಷನ್ ಬೇಕಂತ ಅಲ್ಲಿ ಒಂದು ಮಾತಿದೆ. ಅಷ್ಟರ ಮಟ್ಟಿಗೆ ಅವ್ರದ್ದು ಕಂಟ್ರೋಲ್ ರಿಪಬ್ಲಿಕದಲ್ಲಿ ಇದೆ ಅಲ್ಲ, ಈಗ ಹೋಯ್ತು ಅದಲ್ಲ. ಆದರೆ ನಿಮಗೆ ಆ ಶಕ್ತಿ ಇದ್ದದ್ದನ್ನು ನೀವು ಬಳಸಿ ಅದನ್ನೆಲ್ಲ ಹೊರಗೆ ತೆಗಿಬೇಕಿತ್ತು. ಬದಲಿಗೆ ನೀವು ಅತ್ಯಾಚಾರಿಗಳಿಗೆ ರಕ್ಷಣೆಗೆ ಹೋದ್ರಿ, ಕೊಂದವರು ಯಾರಂತ ನೀವು ಹೇಳ್ಬೋದಾಗಿತ್ತು, ಹೇಳಬೇಕಿತ್ತು. ಈಗಲಾದರೂ ಕೂಡ ನಿಮಗೆ ಸಮಯ ಇದೆ, ಎಲ್ಲವನ್ನು ಕೂಡ ಒಂದು ಪಶ್ಚಾತ್ತಾಪ ಪಟ್ಟು ಎಲ್ಲವನ್ನು ಕೂಡ ಜನರ ಎದುರಿಗೆ ಬಂದು ನಿಂತು ಹೇಳಿ, ಇಲ್ಲ ಈಗ ನನಗೆ ಇಲ್ಲಿವರೆಗೆ ಅದೆಲ್ಲ ನನಗೆ ಯಾವುದೋ ಒಂದು ಕಾರಣದಿಂದ ಹೀಗೆಲ್ಲ ಆಯಿತು, ನಾನು ಅದನ್ನೆಲ್ಲ ಒಪ್ತೇನೆ, ತಪ್ಪಾಗಿದೆ ನನ್ನಂತ ಹೇಳಿ, ಪಶ್ಚಾತ್ತಾಪದಿಂದ ಹೇಳಿ. ಮತ್ತು ಅದಕ್ಕೆ ಬೇಕಾದೆಲ್ಲ ವ್ಯವಸ್ಥೆಗಳನ್ನು ಮಾಡಿ. ಸಿಕ್ಕುದಿಲ್ಲ ನಿಮಗೆ ಗೊತ್ತಿಲ್ವಾ ಅತ್ಯಾಚಾರಗಳು ಯಾರಂತ ಹೆಗ್ಡೆ ಅವರಿಗೆ ಗೊತ್ತಿಲ್ಲವಾ? ಇವರ ವಸಂತ ಬಂಗೇರೇ ಹೇಳಿದ್ದಾರೆ, ಯಾರು ಎಲ್ಲಿ ಹೇಗೆ ಮಾಡಿದ್ರು ಎಲ್ಲವೂ ಕೂಡ ನನಗೆ ಗೊತ್ತು, ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಅವರು ಸತ್ತೋದ್ರಿಗೆ ಪಾಪ ಅವರು ನಮ್ಮ ಹತ್ರ ಖಾಸಗಿಯಲ್ಲಿ ಹೇಳಿದ್ದಾರೆ. ಹೆಗ್ಡೆ ಅವರಿಗೆ ಒಂದು ಗೊತ್ತಿಲ್ಲದ ಸಾಧ್ಯ ಉಂಟು. ಸೊ ಅದರಿಂದ ಈಗಲಾದರೂ ಕೂಡ ಅವರು ಪಶ್ಚಾತ್ತಾಪ ಪಟ್ಟು ಜನರ ಎದುರಿಗೆ ಮಾಡಿ, ಹಾಗಾದರೂ ಸ್ವಲ್ಪ ನಿಮ್ಮ ಬಗ್ಗೆ ಸ್ವಲ್ಪ ಗೌರವ ಬರ್ಬೋದು, ಬರ್ತದೆ ಅಂತಲ್ಲ. ಇದು ಕೂಡ ಒಂದು ನಾಟಕ ಅಂತ ಹೇಳಿ ಯಾರು ಜನರು, ಯಾಕಂದ್ರೆ ತುಂಬ ನಾಟಕ ಮಾಡಿದ್ದೀರಿ ನೀವು, ಬರುವ ಸಾಧ್ಯತೆ ಇದೆ ಅಂತ ಅಂದ್ಕೊಳ್ಬೋದು ಅಷ್ಟೇ. ಮತ್ತು ಇದನ್ನು ನಿಮ್ಮ ಹತ್ರ ಹೇಳುವಂಥದ್ದು ನಮಗೆ ಬೇಕಾಗಿಲ್ಲ, ನಿಮಗೆ ಬೇಕಾಗಿಲ್ಲ, ನಮಗೆ ಬೇಡ. ನಿಮ್ಮ ಇದನ್ನು ಮಾಡೋದ್ರ ಮುಖಾಂತರ ನಮ್ಮದೇನೋ ನಿಮ್ಮ ವಿರುದ್ಧದ್ದು ಯಾರು ನಿಲ್ಲುವುದಿಲ್ಲ. ನೀವು ಹಾಗೆ ಹೇಳಿದ ಕೂಡ ನಾವು ನಂಬುದು ಕೂಡ ಇಲ್ಲ. ಆದರೆ ನಿಮಗೆ ಸ್ವಲ್ಪ ಏನಾದರೂ ಸಿಂಪತಿ ಸಿಕ್ಕಬಹುದೇನೋ, ನಿಮಗಾಗಿ ನೀವು ಅದನ್ನು ಮಾಡಿ, ನಿಮಗಾದ್ರೆ ನೀವು ಮಾಡಿ ಅಷ್ಟೇ. ನಮಗಾಗಿಂತ ನೀವು ಏನು ತಿಳ್ಕೊಳ್ಬೇಡಿ. ಹಾಗೆ ನಾವು ಬಿಡೋ ಪ್ರಶ್ನೆನೇ ಇಲ್ಲ, ನಾವು ಅಸ್ತ್ರ ಕೆಳಗೆ ಬಿಡೋದೇ ಇಲ್ಲ. ರಂಜನ್ ರಾವ್ ಹೇಳಿದ್ರು, ನಾವು ನಮ್ಮ ಸತ್ಯಮೇವ ಜಯತೆ ಒಕ್ಕೂಟ ಅಸ್ತ್ರ ಕೆಳಗಿಡೋ ಪ್ರಶ್ನೆನೇ ಇಲ್ಲ. ಈ ಹೋರಾಟ ನಿರಂತರ. ಕೆಲವೆಲ್ಲ ದಾರಿಗಳು ಬೇರೆ ಇರ್ಬೋದು, ಬಟ್ ಗುರಿ ಒಂದೇ. ನಾವು ಯಾರು ಪರಸ್ಪರ ತಿಕ್ಕಾಟ ಮಾಡ್ಕೊಂಡು ಹೋಗುವಂಥ ಪ್ರಶ್ನೆ ಇಲ್ಲ, ಗುರಿ ಒಂದೇ. ಶತ್ರುನಾಶ ಆಗಬೇಕು. ಶತ್ರು ಅಂತ ಹೇಳಿದ್ರೆ ಅರ್ಥ ನಾವಿಲ್ಲಿ ಏನು ಅವ್ರು ನಮ್ಮ ಶತ್ರು ಅಂತ ವ್ಯಕ್ತಿ ಹೇಳ್ತಾ ಇಲ್ಲ. ಅದೊಂದು ಒಂದು ದೌರ್ಜನ್ಯದ ಒಂದು
ಒಂದು ವ್ಯವಸ್ಥೆ ಅದು. ಒಂದು ಪ್ರತಿರೂಪ ಅದು ಹೌದು, ಅಷ್ಟೇ. ಒಂದು ಸಂಕೇತ. ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ನಮಗೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಈ ಹಿಂದೆ ಇರಲಿಲ್ಲ, ಈಗಲೂ ಇದ್ದ, ಇಲ್ಲ, ಮುಂದೇನೂ ಇರೋಲ್ಲ. ವೈಯಕ್ತಿಕವಾಗಿ ನಮಗೆ ಯಾಕೆ? ಅದನ್ನು ಸಮಾಜದಲ್ಲಿ ನಾವು ಒಂದು ಸಂಘಟನೆ ಆಗಿ ಸಶಕ್ತತೆಗಾಗಿ ಶೋಷಣೆ ವಿರುದ್ಧ ಹೋರಾಟ ಮಾಡುತ್ತಿರುವಂತ ಹೇಳುವಂಥವ್ರು ನಮ್ಮ ಕಣ್ಣೆದುರಿಗಿರುವಂಥ ಎಷ್ಟು ಮಹಾ ಒಂದು ದುಷ್ಟಶಕ್ತಿಯನ್ನು ನಾವು ಸುಮ್ಮನೆ ನೋಡ್ಕೊಳ್ಳಿಕ್ಕಾಗತ್ತೆ. ಆದರೆ ಅದು ಮುಂದುವರಿಯುತ್ತದೆ. ಇಲ್ಲಿವರೆಗೆ ಅವರ ಪ್ರಯತ್ನ ಎಲ್ಲವನ್ನೂ ಮಾಡಿದ್ದಾರೆ, ಅವರೆಲ್ಲ ಶಕ್ತಿಯನ್ನು ಬಳಸಿದ್ದಾರೆ. ಮುಂದೇನೂ ಮಾಡಲಿ, ನೋಡುವ. ಧನ್ಯವಾದಗಳು ಸರ್. ಭಾಳ ಹೊತ್ತು ನಿಮ್ಮ ಜೊತೆ ಸತತವಾಗಿ ಮಾತಾಡಿದ್ವಿ. ನಿಮ್ಮ ಹೋರಾಟ ಒಂದು ರೀತಿಯಲ್ಲಿ ನಮ್ಮಂಥವ್ರಿಗೆ ಮತ್ತು ರಾಜ್ಯದಲ್ಲಿರುವಂಥ ಸಾಕಷ್ಟು ಜನ ಸಾಮಾಜಿಕವಾಗಿ ಯೋಚನೆ ಮಾಡುವಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಒಂಥರ ಪ್ರೇರಣೆ, ಒಂದು ಮಾರ್ಗದರ್ಶನ ಅಂತ ಅನ್ಕೋಬೋದು. ಅಂದರೆ ಈ ಹೋರಾಟಗಳಿಗೆ ಇಳಿಯುವಂಥವ್ರು ಭಾಳ ಬೇಗ ಉತ್ಸಾಹನ ಕಳ್ಕೊತಾರೆ. ಯಾವುದೋ ಒಂದು ಸಣ್ಣ ಸಣ್ಣ ಹಿನ್ನಡೆಯಿಂದಾಗಿ ಅದನ್ನು ಕೈ ಬಿಡುವಂಥದ್ದನ್ನೆಲ್ಲ ನೋಡ್ತೀವಿ ಈ ಥರದ ಹೋರಾಟಗಳು. ಯಾಕೆಂದರೆ ಕಾನೂನು ಪ್ರಕ್ರಿಯೆಗಳು ತುಂಬ ನಿಧಾನ ಆಗುತ್ತೆ. ಆದರೆ ನಿಮ್ಮ ತಾಳ್ಮೆ, ನಿಮ್ಮ ಸಹನೆ ಮತ್ತು ನಿಮ್ಮ ಆ ಕಟಿಬದ್ಧತೆ ಅಂತ ಏನು ಹೇಳ್ತೀವಿ, ಆ ಕನ್ವಿಕ್ಷನ್ ಏನಿದೆ, ಅದನ್ನು ನಾವು ಯಾವ ಪದಗಳಲ್ಲಿ ಕೂಡ ವರ್ಣಿಸೋಕ್ಕಾಗಲ್ಲ. ಒಂದು ರೀತಿಯಾದ ಒಂದು ಆದರ್ಶ ಪರಂಪರೆಯನ್ನು ಹುಟ್ಟಾಕಿದ್ದೀರಿ. ಅದೆಲ್ಲ ಕಡೆ ಒಂದು ರೀತಿಯ ಸಾಂಕ್ರಾಮಿಕವಾಗಿ ಹಬ್ಬಲಿ ಅಂತ ನಾವು ಹಾರೈಸ್ತೀವಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ.